ಪಶ್ಚಿಮ ಘಟ್ಟ ಭಾಗದಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯ ನವಿಲು ತೀರ್ಥ ಡ್ಯಾಂ ಕೂಡ ಭರ್ತಿಯಾಗಿದೆ. ಡ್ಯಾಂನಿಂದ 5,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಮಲಪ್ರಭಾ ನದಿ. ಬೆಳಗಾವಿ ಜಿಲ್ಲೆ ಸವದತ್ತಿ ಹೊರವಲಯದಲ್ಲಿ ಇರುವಂತಹ ಡ್ಯಾಂ ಮಲಪ್ರಭಾ ನದಿಗೆ 7,000ಕ್ಕೂ ಹೆಚ್ಚು ಕ್ಯೂಸೆಕ್ ಒಳಹರಿವು ಹೆಚ್ಚಾಗಿದೆ. 2079.50 ಟಿಎಂಸಿ ಸಾಮರ್ಥ್ಯದ ನವಿಲು ತೀರ್ಥ ಡ್ಯಾಂ ಸದ್ಯ ಡ್ಯಾಂನಲ್ಲಿ 2077.30 ನೀರು ಸಂಗ್ರಹವಾಗಿದೆ. ಮಲಪ್ರಭಾ ನದಿ ತೀರ ಜನರಿಗೆ ಇದೀಗ ಎಚ್ಚರಿಕೆಯಿಂದ ಇರೋದಕ್ಕೂ ಕೂಡ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಬೇರೆ ಬೇರೆ ಭಾಗಕ್ಕೆ ಈ ನದಿ ತೀರದ ಅಥವಾ ನದಿ ಪಾತ್ರದ ಜನರು ಯಾರು ವಾಸವಾಗಿದ್ದಾರೋ ಅವರು ಬೇರೆ ಬೇರೆ ಭಾಗಕ್ಕೆ ಸ್ಥಳಾಂತರ ಆಗುವುದು ಉತ್ತಮ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕು, ಮತ್ತೆ ಜಾಗೃತಿ ಮೂಡಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಬೇಕು. ಯಾಕೆಂತಂದ್ರೆ ಯಾವ ರೀತಿಯಾಗಿ ಡ್ಯಾಮ್ ತುಂಬಿ ಹರಿತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ರಿ. ಕೇವಲ ಇನ್ನ 2 ಟಿಎಂಸಿ ನೀರು ಸಂಗ್ರಹ ಮಾತ್ರ ಬಾಕಿ ಉಳಿದಿರೋದು. ಈಗಾಗಲೇ 2077 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಸಾಮರ್ಥ್ಯ ಇರೋದು 2079 ಟಿಎಂಸಿ ನೀರು ಸಂಗ್ರಹ ಆಗೋದಕ್ಕೆ ಸಾಮರ್ಥ್ಯ ಇದೆ. ಸೊ ಹಾಗಾಗಿ ಇನ್ನೂ ಅತಿ ಹೆಚ್ಚು ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈಗಾಗಲೇ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಸೊ ಹಾಗಾಗಿ ಆ ಭಾಗದ ಜನರು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡು ಬೇರೆ ಬೇರೆ ಭಾಗಕ್ಕೆ ಸ್ಥಳಾಂತರ ಆಗೋದು ಉತ್ತಮ ಅಂತ ಕೂಡ ಹೇಳಲಾಗ್ತಾ ಇದೆ. ಜಿಲ್ಲಾಡಳಿತ ಇದಕ್ಕೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡು ಜನರಲ್ಲಿ ಜಾಗೃತಿ ಮೂಡಿಸಿ ಅವರನ್ನ ಬೇರೆ ಜಾಗಕ್ಕೆ ಅವರೇ ಸ್ಥಳಾಂತರ ಮಾಡೋದು ಒಳಿತು ಅಂತ ಕಾಣಿಸುತ್ತೆ.